ನಮ್ಮ ಮನೆಯಲ್ಲಿಯೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಹೊರತು ಸಮಾಜದಿಂದಲ್ಲ ಎಂದು ಸಖಿ ಒನ್ ಸ್ಟಾಪ್ ಸೆಂಟರ್ನ ಆಡಳಿತಾಧಿಕಾರಿ ಪ್ರಿಯಾ ರಾಜಮೋಹನ್ ಅಭಿಪ್ರಾಯಪಟ್ಟರು. ಅವರು ಮಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಂಗಳೂರು ಸಖಿ ಒನ್ ಸ್ಟಾಪ್ ಸೆಂಟರ್, ಸರ್ಕಾರಿ ಲೇಡಿ ಕೋಶನ್ ಆಸ್ಪತ್ರೆ ಮಂಗಳೂರು, ಸಮುದಾಯ ಆರೋಗ್ಯ ಕೇಂದ್ರ ಮೂಡುಬಿದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೋಟರಿ ಕ್ಲಬ್ ಮೂಡುಬಿದ್ರೆ ಟೆಂಪಲ್ ಟೌನ್, ಇನ್ನರ್ವಿಲ್ ಕ್ಲಬ್ ಮೂಡುಬಿದ್ರೆ ಇವುಗಳ ಸಹಭಾಗಿತ್ವದಲ್ಲಿ ಸಮಾಜ ಮಂದಿರದಲ್ಲಿ ನಡೆದ ಲಿಂಗತ್ವಾಧಾರಿತ ದೌರ್ಜನ್ಯ ತಡೆ ಹಾಗೂ ಮಹಿಳಾ ಸಹಾಯವಾಣಿ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು. ಹೆಣ್ಣು ಮಕ್ಕಳಿಗೆ ಸಮಾಜದಿಂದಾಗುವ ದೌರ್ಜನ್ಯ ಸಬಲೀಕರಣದ ಬಗ್ಗೆ ಮಾತನಾಡುವ ನಾವು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗೆ ಯಾವುದೇ ಮನೆಯ ಕೆಲಸ ಕಾರ್ಯಗಳನ್ನು ನೀಡದೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೇವೆ. ಹೆಣ್ಣು ಮಗುವಿಗೆ ಸಣ್ಣ ವಯಸ್ಸಿನಲ್ಲಿಯೇ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸಲು ಹಾಗೂ ಅವಳ ಮೇಲೆ ಮಾನಸಿಕ ಹಿಂಸೆ ನಡೆದಾಗಲೂ ಸಹಿಸಿಕೊಳ್ಳುವಂತೆ ಹೇಳುವ ಮೂಲಕ ಅವಳ ಮೇಲೆ ದೌರ್ಜನ್ಯದ ಅಡಿಪಾಯವನ್ನು ನಾವೇ ಹಾಕಿಕೊಂಡಿದ್ದೇವೆ. ಮೊದಲು ನಮ್ಮ ಮನೆಯಿಂದಲೇ ಹೆಣ್ಣಿನ ಬಗ್ಗೆ ಇರುವ ತಪ್ಪು ಕಲ್ಪನೆ ದೂರವಾಗಬೇಕೆಂದು ಸಲಹೆ ನೀಡಿದರು. ಯಾರು ಮಾಡ್ತಾ ಇರುವಂಥದ್ದು? ನಾನೇ, ಮಹಿಳೆ, ಹೆಣ್ಣು ಮಾಡ್ತಾ ಇರುವಂಥದ್ದು, ಒಂದು ಹೆಣ್ಣು ಮಗಳು ಮಾಡ್ತಾ ಇರುವಂಥದ್ದು ಇದು. ಸರಿ ಆಯಿತು. ಅದಾದ ನಂತರ ಮಗ ರೆಡಿ ಆಗ್ತಾನೆ. ನನ್ನ ಮಗಳು ಬೇಗ ಟಿಫಿನ್, ಇಬ್ಬರಿಗೂ ಅಣ್ಣನಿಗೆ ಕೂಡ ಟಿಫಿನ್ ಬಾಕ್ಸಲ್ಲಿ ಹಾಕಿಡ್ತಾಳೆ. ಹಾಗೆ ಇಬ್ಬರು ಕೂಡ ಯೂನಿಫಾರ್ಮ್, ಸೇಮ್ ಯೂನಿಫಾರ್ಮ್. ಶಾಲೆ ಅಥವಾ ಎಲ್ಲರೂ ಮಕ್ಕಳಿಗೆ ಸೇಮ್ ಯೂನಿಫಾರ್ಮ್ ಕೊಡಬೇಕು. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಾರತಮ್ಯ ಮಾಡಲಿಕ್ಕಿಲ್ಲ. ನಾವು ಹೇಳಿದ್ವಲ್ಲ, ದೌರ್ಜನ್ಯ ಸಮುದಾಯ ಅಂತೆಲ್ಲೋ ಬಂದದಕ್ಕೆ ಹೇಳ್ತಾ ಇರುವಂಥದ್ದು. ಎಲ್ಲರೂ ಗಂಡು ಮತ್ತು ಹೆಣ್ಣು ಸಮಾನ, ಇಬ್ಬರು ಯೂನಿಫಾರ್ಮ್ ಸಮಾನ, ಇಬ್ಬರು ಹಾಕೊಂಡು ಹೋಗ್ತಾರೆ. ಹೋಗಿ ಶಾಲೆಗೆ ಹೋಗ್ತಾರೆ, ಶಾಲೆಗೆ ಹೋಗಿ ಕಲಿತಾರೆ. ಇಬ್ಬರು ಒಂದೇ ಟೀಚರ್, ಒಂದೇ ಸಬ್ಜೆಕ್ಟ್ ಎಲ್ಲ ಆಗುತ್ತೆ. ನೆಕ್ಸ್ಟ್ ಈವ್ನಿಂಗ್ ಸಂಜೆ ಮನೆಗೆ ಬರ್ತಾರೆ. ಸಂಜೆ ಮನೆಗೆ ಬಂದಾಗ ನಾನು ಒಂದು 5:30-6 ಗಂಟೆಗೆ ರೀಚ್ ಆಗ್ತೇನೆ ಮನೆಗೆ. ಸೊ ಬಂದ ತಕ್ಷಣ ನಾನಲ್ಲಿ ಇನ್ನರ್ವಿಲ್ ಕ್ಲಬ್ನ ಅಧ್ಯಕ್ಷೆ ಬಿಂದ್ಯಾ ಶರತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ರೋಟರಿ ಕ್ಲಬ್ ಟೆಂಪಲ್ ಟೌನ್ನ ಅಧ್ಯಕ್ಷ ಪೂರ್ಣಚಂದ್ರ ಜೈನ್ ಮಾತನಾಡಿ, ಲಿಂಗತ್ವಾಧಾರಿತ ದೌರ್ಜನ್ಯ ತಡೆ ಹಾಗೂ ಮಹಿಳಾ ಸಹಾಯವಾಣಿ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದ್ದು, ಇದರ ಮಾಹಿತಿಯನ್ನು ಪ್ರತಿಯೊಬ್ಬರು ಪಡೆದುಕೊಂಡು ನಿಮ್ಮ ಸುತ್ತಮುತ್ತಲಿರುವ ಮಹಿಳೆಯರಿಗೆ ತಿಳಿಸಿದರೆ ಇನ್ನಷ್ಟು ಮಹಿಳೆಯರು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಇದು ಈಗಾಗಲೇ ಹೇಳಿದಾಗೆ ಯಾವಾಗ ಸಕ್ಸಸ್ ಆಗ್ತದೆ ಅಂತ ಹೇಳಿದರೆ, ಈ ಮಾಹಿತಿಯನ್ನು ನೀವು ತಗೊಂಡು ಯಾರಿಗೆ ಒಂದು ನೀವು ನಿಮ್ಮ ಸಂಬಂಧಪಟ್ಟ ನಿಮ್ಮ ರಿಲೇಷನ್ಸ್, ನಿಮ್ಮ ಸರೌಂಡಿಂಗ್ಸಲ್ಲಿ ಎಲ್ಲ ಇದನ್ನು ನೀವು ಮಾಹಿತಿಯನ್ನು ಅವರಿಗೆ ಕೊಟ್ಟರೆ ಆವಾಗ ಇದು ಸಕ್ಸಸ್ ಆಗ್ತದೆ. ಯಾಕಂದರೆ ಇದೊಂದು ಸಾಮೂಹಿಕವಾಗಿ ಮಾಡುವಂಥ ಕಾರ್ಯಕ್ರಮದಲ್ಲಿ ನೀವು ಇಷ್ಟೇ ಜನ ಅಲ್ಲ, ಎಷ್ಟೋ ಜನ ಮಹಿಳೆಯರಿದ್ದಾರೆ. ಎಷ್ಟೋ ಮಹಿಳೆಯರಿಗೆ ಈ ಒಂದು ಕಾರ್ಯಕ್ರಮದ ಅರಿವು ಬೇಕಾಗಿರುತ್ತೆ. ಅವರಿಗೆ ಗೊತ್ತಿರುವುದಿಲ್ಲ ಇಂಥ ಒಂದು ಕಾರ್ಯಕ್ರಮ ಉಂಟು ಅಂತೇಳಿ. ಸೊ ನಿಮ್ಮ ಮುಖಾಂತರ, ನಿಮ್ಮ ಮೂಲಕ ಈ ಕಾರ್ಯಕ್ರಮವನ್ನು ಒಂದು ಏನು ಹೇಳ್ತಾರೆ ಪ್ರಮೋಟ್ ಮಾಡಲಿಕ್ಕೆ ಅಂತೇಳಿ ಈ ಕಾರ್ಯಕ್ರಮ ಒಂದು ಇಷ್ಟು ಸಣ್ಣ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಈ ಸಂದರ್ಭ ಮಹಿಳಾ ಸಬಲೀಕರಣ ಇಲಾಖೆಯ ವಿಶಾಲಾಕ್ಷಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಡುಬಿದ್ರೆ ವ್ಯಾಪ್ತಿಯ ಮೇಲ್ವಿಚಾರಕಿ ಶುಭಾ, ಪದಾಧಿಕಾರಿ ಸ್ವರ್ಣಲತಾ ಉಪಸ್ಥಿತರಿದ್ದರು. ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಆರೋಗ್ಯ ಕಾರ್ಯಕರ್ತೆ ವಿಜಯ ಪ್ರಾರ್ಥನೆಗೈದ್ರು. ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಕ್ಷತಾ ನಾಯಕ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಹಿರಿಯ ಪ್ರಾಥಮಿಕ ಸುರಕ್ಷಾಧಿಕಾರಿ ಶಾಂತಮ್ಮ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರೇಮಶ್ರೀ, V4 ನ್ಯೂಸ್ ಮೂಡುಬಿದ್ರೆ.